ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್? 4 ಸ್ಟೇಟ್ಮೆಂಟ್ಸ್ಗಳು ಅಂದರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್ ಎಲ್ಲಾಗ್ತದೆ? ಮೈಟೋಕಾಂಡ್ರಿಯಾದಲ್ಲಿ ಆಗ್ತದೆ, ಹೌದಲ್ವಾ? ಅಂದರೆ ಆಕ್ಸಿಜನ್ ಬೇಕಲ್ಲಿ. ರೋಲ್ ಆಫ್ ಆಕ್ಸಿಜನ್ ಈಸ್ ಲಿಮಿಟೆಡ್ ಟು ದ ಟರ್ಮಿನಲ್ ಸ್ಟೇಜ್, ಅಂದರೆ ETSನಲ್ಲಿ ಮಾತ್ರ ಆಕ್ಸಿಜನ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯೂಸ್ಡ್ ಅಪ್ ಎಲೆಕ್ಟ್ರಾನ್ಸ್ಗಳು ಈ ಬ್ಲಾಕ್ ಆಗಿರುತ್ತೆ, ಅದನ್ನು ತೆಗಿಲಿಕ್ಕೋಸ್ಕರ ಆಕ್ಸಿಜನ್ ಬೇಕಾಗ್ತದೆ, ಕೊನೆಯಲ್ಲಿ ಬರುವಂಥದ್ದು. ಸೊ ದಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಹೌದಲ್ವಾ? ಓಕೆ. ಇನ್ ETS ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ, ಚೈನ್ ಏನಿದೆ, 1 ಮಾಲಿಕ್ಯೂಲ್ ಆಫ್ NADH + H+ ಗಿವ್ಸ್ ರೈಸ್ ಟು 2 ATP ಮಾಲಿಕ್ಯೂಲ್ಸ್. ಇಲ್ಲಪ್ಪ, NADH ಇಂದ ನಿಮಗೆ 3 ATP ಬರ್ತದೆ ಆ್ಯಂಡ್ 1 FADH2 ನಿಮಗೆ 2 ATP ಕೊಡುತ್ತೆ. ಇಲ್ಲಿ 3 ATP ಅಂತ ಕೊಟ್ಟಿದ್ದಾರೆ. ಸೊ ದಟ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ATP ಸಿಂಥಸೈಸ್ಡ್ ಥ್ರೂ ಕಾಂಪ್ಲೆಕ್ಸ್ 5, ಹೌದಲ್ವಾ? ಆ್ಯಕ್ಚುಲಿ ಕಾಂಪ್ಲೆಕ್ಸ್ 5 ಇರುತ್ತೆ. ಸೊ ಟೋಟಲ್ ಆಗಿ ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 2, 3, 4, 5 ಅಂತ ಹೇಳಿ. ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಾಗ್ತದೆ. ATP ಕೊನೆಯಲ್ಲಿರುವಂಥದ್ದು, ATPase ಎನ್ಸೈಮ್ಗೆ ಕಾಂಪ್ಲೆಕ್ಸ್ 5 ಅಂತ ಕರೆಯೋದು. ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಪ್ರೊಡ್ಯೂಸ್ ಪ್ರೋಟಾನ್ ಗ್ರೇಡಿಯಂಟ್ ಇನ್ ರೆಸ್ಪಿರೇಷನ್, ಹೌದಲ್ವಾ? ಸೊ ಈ ಪ್ರೋಟಾನ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ, ಈಗ ಒಂದು ಮೆಂಬ್ರೇನ್ ಇಟ್ಕೊಳ್ಳೋಣ, ಮಧ್ಯದಲ್ಲಿ ಹೊರಭಾಗದಲ್ಲಿ ಜಾಸ್ತಿ ಪ್ರೋಟಾನ್ಸ್ ಇರಬೇಕು, H+ ಅಯಾನ್ಸ್ ಇರಬೇಕು, ಒಳಭಾಗದಲ್ಲಿ ಕಡಿಮೆ ಇರಬೇಕು. ಇದಕ್ಕೆ ಪ್ರೋಟಾನ್ ಗ್ರೇಡಿಯಂಟ್ ಅಂತ ಕರಿತೀವಿ. ನಾರ್ಮಲಿ ರೆಸ್ಪಿರೇಷನ್ ಟೈಮ್ನಲ್ಲಿ ನಮಗೆ ಈ ಪ್ರೋಟಾನ್ ಗ್ರೇಡಿಯಂಟ್ ಆಗಲೇಬೇಕು. ಆವಾಗ ಮಾತ್ರ 2 ಪ್ರೋಟಾನ್ಸನ್ನು ಯೂಸ್ ಮಾಡಿಕೊಂಡು 1 ATPಯನ್ನು ATPase ಎನ್ಸೈಮ್ ಉತ್ಪತ್ತಿ ಮಾಡ್ತದೆ. ಎಷ್ಟು ಪ್ರೋಟಾನ್ಸು? 2 ಪ್ರೋಟಾನ್ಸ್. 1 ATP ಉತ್ಪತ್ತಿ ಆಗಬೇಕಾದ್ರೆ ಬರೆದಿಟ್ಕೊಳ್ಳಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಮಿನರಲ್ ನ್ಯೂಟ್ರಿಷನ್ ಚಾಪ್ಟರಿಂದ ತೆಗೆದಿರುವಂಥ ಕ್ವಶನ್, ನೈಟ್ರೋಜನ್ ಫಿಕ್ಸೇಷನ್ ಕಾನ್ಸೆಪ್ಟಿಂದ. ಇಲ್ಲಿ ಒಂದು ಸೈಡ್ ಕಾಲಮಲ್ಲಿ ಎಲ್ಲ ಬ್ಯಾಕ್ಟೀರಿಯಾಗಳ ಹೆಸರು, ಕಾಲಮ್ 2ನಲ್ಲಿ ಅದರ ಫಂಕ್ಷನ್ಗಳನ್ನು ಕೊಟ್ಟಿದ್ದಾರೆ. ನೈಟ್ರೋಕಾಕಸ್ ಅಂತ ಹೇಳಿದ್ರೆ ಇದು ಅಮೋನಿಯಾವನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಎ ಶುಡ್ ಬಿ 2. ಹಾಗೆ ನೋಡಿದ್ರೆ ಆಪ್ಷನ್ 1 ಈಸ್ ಕರೆಕ್ಟ್. ಸೊ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ನಿಮಗೆ ಎಕ್ಸಾಮಲ್ಲಿ ಆ್ಯಕ್ಚುಲಿ. ಸೊ ನೋಡಿಬಿಟ್ರೆ ಸಾಕು, ಗೊತ್ತಾಗ್ಬಿಡು, ಒಂದು ಸಿಕ್ಕಿದ್ರೆ ಸಾಕು. ರೈಸೋಬಿಯಮ್ ಅಂತ ಹೇಳಿದ್ರೆ, ರೈಸೋಬಿಯಮ್ನಲ್ಲಿ ಒಂದು MOFE ಮಾಲಿಬ್ಡೇನಿಯಮ್ ಮತ್ತು ಅಯನ್ ಕಂಟೆಂಟ್ ಇರುವಂಥ ಒಂದು ನೈಟ್ರೋಜಿನೇಸ್ ಅಂತ ಹೇಳುವಂಥ ಎನ್ಸೈಮ್ ಇರುತ್ತೆ. ಅದು ಅನೋರೋಬಿಕ್ ಎನ್ಸೈಮ್, ಅದು ಅಂದರೆ ಅದಕ್ಕೆ ಆಕ್ಸಿಜನ್ ಇರಲೇಬಾರ್ದು. ಓಕೆ. ಸೊ ಈ ನೈಟ್ರೋಜಿನೇಸ್ ರೈಸೋಬಿಯಮಲ್ಲಿ ಇರುವಂಥ ಈ ಎನ್ಸೈಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಅಟ್ಮಾಸ್ಫಿಯರ್ಲಿರುವಂಥ ನೈಟ್ರೋಜನನ್ನು ಅಮೋನಿಯಾವಾಗಿ ಕನ್ವರ್ಟ್ ಮಾಡ್ತದೆ. ಎಷ್ಟು ಅಮೋನಿಯಾ ಕನ್ವರ್ಟ್ ಆಗ್ತದೆ, ಎಷ್ಟು ಅಮೋನಿಯಾ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ 2 ಅಮೋನಿಯಾ ಉತ್ಪತ್ತಿ ಆಗ್ತದೆ, ಜೊತೆಗೆ ನಿಮಗೆ ಹೈಡ್ರೋಜನ್ ಕೂಡ ಉತ್ಪತ್ತಿ ಆಗ್ತದೆ. ಸೊ ಅಮೋನಿಯಾ ಮಾತ್ರ ಒಂದೇ ಪ್ರಾಡಕ್ಟ್ ಅಲ್ಲ, ಅದ್ರ ಜೊತೆಗೆ ಹೈಡ್ರೋಜನ್ ಕೂಡ ಉತ್ಪತ್ತಿ ಆಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಈ ಅಮೋನಿಯಾ ಉತ್ಪತ್ತಿ ಮಾಡಲಿಕ್ಕೆ, ಸಿಂಗಲ್ ಅಮೋನಿಯಾ ಉತ್ಪತ್ತಿ ಮಾಡಲಿಕ್ಕೆ 8 ATP ಕೊಡಬೇಕಾಗ್ತದೆ, ಸಪ್ಲೈ ಮಾಡಬೇಕಾಗ್ತದೆ. ಹಾಗಾದರೆ 2 ಅಮೋನಿಯಾ ಉತ್ಪತ್ತಿ ಮಾಡಲಿಕ್ಕೆ 16 ATPಗಳನ್ನ ಕೊಡಬೇಕಾಗ್ತದೆ. ಇದೆಲ್ಲ ಒಂದೊಂದು ಪಾಯಿಂಟ್ ಬರೆದಿಟ್ಕೊಳ್ಳಿ. ಈಗ ಥಿಯೋಬ್ಯಾಸಿಲಸ್ ಅಂತಿದೆ. ಸೊ ಥಿಯೋಬ್ಯಾಸಿಲಸ್ ಮೈನ್ಲಿ ಡಿನೈಟ್ರಿಫಿಕೇಷನ್, ಗೊತ್ತಿದೆ ಅಲ್ವಾ? ಸೊ ಸೂಡೋಮೋನಾಸ್, ಥಿಯೋಬ್ಯಾಸಿಲಸ್ ಮೈನ್ಲಿ ಡಿನೈಟ್ರಿಫಿಕೇಷನ್. ಓಕೆ. ನೈಟ್ರೋಬ್ಯಾಕ್ಟರ್ ಅಂತ ಹೇಳಿದ್ರೆ ನೈಟ್ರೈಟನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ. ಸೊ ಆಪ್ಷನ್ 1 ಕರೆಕ್ಟ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇಲ್ಲಿ ಒಂದು ಸೈಡಲ್ಲಿ ಫ್ಲೋರಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಫ್ಯಾಮಿಲೀಸ್ ನೇಮನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಕೋಡು. ಬ್ರೆಜಿಲ್ ಫುಟ್ಬಾಲ್ನಲ್ಲಿ ಸೋಲುವುದೇ ಇಲ್ಲ. ಈ ಆರ್ಡರ್ನ ನೆನ್ಪಿಟ್ಕೋಬೇಕು. ಬ್ರೆಜಿಲ್ ಬ್ರೆಸಿಕೇಸಿಯೇ, ಫುಟ್ಬಾಲ್ ಫೆಬೇಸಿಯೇ, ಸೋಲುವುದೇ ಸೊಲೆನೇಸಿಯೇ, ಇಲ್ಲ ಲೆಲೀಸಿಯೇ. ಆರ್ಡರ್ ಮತ್ತು 2, 1, 2, 3 ಅಂತ ಹೇಳುವಂಥ ಕೋಡನ್ನು ನೀವು ನೆನ್ಪಿಟ್ಕೋಬೇಕು. ಹಾಗೆ ನೋಡಿದರೆ ಆಪ್ಷನ್ 1 ಕರೆಕ್ಟ್ ಇದೆ. ನೆಕ್ಸ್ಟ್, ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್. In capping, methyl guanosine triphosphate is added to the 3' end of hnRNA. No way. Capping, cap ಅಂತ ಹೇಳಿದ್ರೆ ತಲೆ ಯಾವತ್ತೂ ದೊಡ್ಡದು, ಬಾಲ ಯಾವತ್ತು ಸಣ್ಣದು, ಈ ಥರ ನೆನ್ಪಿಟ್ಕೊಳ್ಳಿ. ಈ HNRNA ಏನು ಯೂಕ್ಯಾರಿಯೋಟಿಕಲ್ಲಿ ಟ್ರಾನ್ಸ್ಕ್ರಿಪ್ಷನ್ಗೆ ಒಳಗಾಗಿ ಹೊರಗೆ ಬರುತ್ತೆ ನೋಡಿ, ಆವಾಗ ಈ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಷನ್ ಆಗಬೇಕಾಗ್ತದೆ. ಅಂದರೆ ಮೆಚ್ಯೂರ್ RNA ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ನಾವು ಕ್ಯಾಪಿಂಗ್ ಮತ್ತು ಟೇಲಿಂಗ್ ಮಾಡಬೇಕು. ಕ್ಯಾಪಿಂಗ್ ಅಂತ ಹೇಳಿದ್ರೆ ಒಂದು ಕೆಮಿಕಲ್ ಮೀಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟನ್ನು 5' ಎಂಡಿಗೆ ಆ್ಯಡ್ ಮಾಡಬೇಕು. ಇಲ್ಲೇನು ಕೊಟ್ಟಿದ್ದಾನೆ 3' ಎಂಡ್. ಅದು ಆ್ಯಕ್ಚುಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದಟ್ ಈಸ್ ನಾಟ್ ದ ಆನ್ಸರ್ ಆ್ಯಕ್ಚುಲಿ. ಟೈಲಿಂಗ್ ಮಾಡಬೇಕಾದ್ರೆ ಎಲ್ಲಿ ಹಾಕಬೇಕು? 3' ಎಂಡಿಗೆ ಈ ಪಾಲಿಎಡಿನಲೇಟ್ ರೆಸಿಡ್ಯೂಸ್ಗಳನ್ನು ಆ್ಯಡ್ ಮಾಡಬೇಕು. ನಂತರ ನೀವು ಇಂಟ್ರಾನ್ಸ್ಗಳನ್ನ ತೆಗಿಬೇಕು, ಎಕ್ಸಾನ್ಸ್ಗಳನ್ನು ಜಾಯಿನ್ ಮಾಡಬೇಕು. ಓಕೆ, ಇದಕ್ಕೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಓಕೆ. RNA ಪಾಲಿಮರೇಸ್ ಬೈಂಡ್ಸ್ ವಿತ್ ರೋ ಫ್ಯಾಕ್ಟರ್ ಟು ಟರ್ಮಿನೇಟ್ ದಿ ಪ್ರಾಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಬ್ಯಾಕ್ಟೀರಿಯಾ. ಹೌದಲ್ವಾ? ನೀವು ಈಗ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನೋಡಿರ್ತೀರಿ. ಒಂದು ಕಡೆ ಪ್ರಮೋಟರ್ ಇರುತ್ತೆ, ಇನ್ನೊಂದು ಕಡೆ ಟರ್ಮಿನೇಟರ್ ಇರುತ್ತೆ. ಪ್ರಮೋಟರ್ನಲ್ಲಿ ಇರುವಂಥ ಪ್ರೋಟೀನ್ ಯಾವುದಪ್ಪ? ಸಿಗ್ಮಾ ಫ್ಯಾಕ್ಟರ್. ಇದಕ್ಕೆ ಆ್ಯಕ್ಚುಲಿ RNA ಪಾಲಿಮರೇಸ್ ಬೈಂಡ್ ಆಗೋದು, ಹೌದಲ್ವಾ? ಓಕೆ. DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಬೈಂಡ್ ಆಗೋದು. ಈ ಟರ್ಮಿನೇಟರಲ್ಲಿ ಇನ್ನೊಂದು ಫ್ಯಾಕ್ಟರ್ ಇರುತ್ತೆ, ಯಾವುದಿರುತ್ತೆ? ರೋ ಫ್ಯಾಕ್ಟರ್. ಇದಕ್ಕೆ ಆ್ಯಕ್ಚುಲಿ RNA ಪಾಲಿಮರೇಸ್ ಬೈಂಡ್ ಆದಾಗ ಅದು ಹೊರಗೆ ಬಂದುಬಿಡುತ್ತೆ, ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಮುಗೀತು ಅಂತ, ಟರ್ಮಿನೇಟ್ ಆಗ್ತದೆ. ಸೊ ಆಪ್ಷನ್ 2 ಕರೆಕ್ಟ್ ಸ್ಟೇಟ್ಮೆಂಟ್.
ಓಕೆ, ಆನ್ಸರ್ ಸಿಕ್ತು. ದ ಕೋಡಿಂಗ್ ಸ್ಟ್ರ್ಯಾಂಡ್ ಇನ್ ಎ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಈಸ್ ಕಾಪಿ ಟು ಅನ್ mRNA. ಇಲ್ಲ, ಕೋಡಿಂಗ್ ಸ್ಟ್ರ್ಯಾಂಡ್ ಹೆಸರಿಗೆ ಮಾತ್ರ ಕೋಡಿಂಗ್ ಸ್ಟ್ರ್ಯಾಂಡ್, ಅದು ಯಾವುದೇ ಕಾರಣಕ್ಕೂ ಯೂಸ್ ಆಗಲ್ಲ. ಆ್ಯಕ್ಚುಲಿ ಟ್ರಾನ್ಸ್ಕ್ರಿಪ್ಷನ್ ಆಗೋದಿಲ್ಲ. ಆ್ಯಕ್ಚುಲಿ mRNA ಉತ್ಪತ್ತಿ ಆಗೋದೇ ಟೆಂಪ್ಲೇಟ್ ಸ್ಟ್ಯಾಂಡದು ಸೀಕ್ವೆನ್ಸಸ್ಸನ್ನು ಕಾಪಿ ಮಾಡಿಕೊಂಡು. ಸೊ ಕಾಂಪ್ಲಿಮೆಂಟ್ರಿ ಆಗಿ ಉತ್ಪತ್ತಿ ಆಗ್ತದೆ. ಅದು ಟೆಂಪ್ಲೇಟ್ ಸ್ಟ್ಯಾಂಡ್ ಆಗಬೇಕಿತ್ತು, ಇಲ್ಲಿ ಕೋಡಿಂಗ್ ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಸೊ ಆಪ್ಷನ್ 3 ಈಸ್ ಆಲ್ಸೋ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದಟ್ ಈಸ್ ನಾಟ್ ದ ಆನ್ಸರ್. ಸ್ಪ್ಲಿಟ್ ಜೀನ್ ಅರೇಂಜ್ಮೆಂಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೊಕ್ಯಾರಿಯೋಟ್ಸ್. ಸ್ಪ್ಲಿಟ್ ಜೀನ್ಸ್ ಅಂದರೆ ಎಕ್ಸಾನ್ಸ್ ಮತ್ತು ಇಂಟ್ರಾನ್ಸ್ ಇರಬೇಕು. ಯಾವುದರಲ್ಲಿ ಇರಬೇಕು? ಈ mRNA ಇರಬೇಕು. ಸೊ ನಾರ್ಮಲಿ ಅದು ಯೂಕ್ಯಾರಿಯೋಟ್ಸಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗೋದು. ಪ್ರೊಕ್ಯಾರಿಯೋಟ್ಸಲ್ಲಿ ನಿಮಗೆ ಸ್ಪ್ಲಿಟ್ ಜೀನ್ಸ್ ಅರೇಂಜ್ಮೆಂಟ್ಸ್ ಇರೋದಿಲ್ಲ. ಸೊ ದಟ್ ಈಸ್ ಆ್ಯಕ್ಚುಲಿ ದ ಥಿಂಗ್. ನೆನ್ಪಿಟ್ಕೊಳ್ಳಿ, ಅದು ಕೂಡ ಇನ್ಕರೆಕ್ಟ್. ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? ಓಕೆ, ಫ್ಯೂಷನ್ ಆಫ್ 2 cells ಈಸ್ ಕಾಲ್ಡ್ ಕ್ಯಾರಿಯೋಗ್ಯಾಮಿ. ಇಲ್ಲ, ಇದು ನ್ಯೂಕ್ಲಿಯಸ್ ಫ್ಯೂಸ್ ಆದರೆ ಮಾತ್ರ ಕ್ಯಾರಿಯೋಗ್ಯಾಮಿ ಅಂತ. ಕ್ಯಾರಿಯೋ ಅಂದರೆ ಏನಪ್ಪ? ನ್ಯೂಕ್ಲಿಯಸ್ ಅಲ್ವಾ? ಅಲ್ಲಿ ಸೆಲ್ಸ್ ಕೊಟ್ಟಿದ್ದಾನೆ, ಇಂಪಾಸಿಬಲ್. ಅದು ಸ್ಟೇಟ್ಮೆಂಟ್ 1 ರಾಂಗ್, ಅದು ಕರೆಕ್ಟ್ ಆನ್ಸರ್ ಅಲ್ಲದು. ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಬಿಟ್ವೀನ್ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಮೋಗ್ಯಾಮಿ. 100% ಕರೆಕ್ಟ್. ಸೊ ಇದೇ ಆ್ಯಕ್ಚುಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಆರ್ಗ್ಯಾನಿಸಮ್ಸ್ ದಟ್ ಡಿಪೆಂಡ್ ಆನ್ ಲಿವಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಸ್ಯಾಪ್ರೋಫೈಟ್ಸ್. ಸ್ಯಾಪ್ರೋಫೈಟ್ಸ್ ಅಲ್ಲ, ಅದು ಆ್ಯಕ್ಚುಲಿ ಪ್ಯಾರಾಸೈಟ್ಸ್ ಆಗಬೇಕಿತ್ತು. ಸ್ಯಾಪ್ರೋಫೈಟ್ಸ್ ಅಂದರೆ ಡೆಡ್ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುವಂಥ ಆರ್ಗ್ಯಾನಿಸಮ್ಸ್. ಸಮ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಇನ್ ಸ್ಪೆಷಲೈಸ್ ಸೆಲ್ಸ್ ಕಾಲ್ಡ್ ಹೆಟೆರೋಸಿಸ್ಟ್ ಆಗಬೇಕಿತ್ತು. ಅಲ್ಲಿ ಶೀತ್ ಸೆಲ್ ಅಂತ ಕೊಟ್ಟಿದ್ದಾರೆ. ಹೆಟೆರೋಸಿಸ್ಟ್ ಎಲ್ಲಿರುತ್ತೆ? ನಾಸ್ಟಾಕ್ನಲ್ಲಿರುತ್ತೆ. ಸೊ ಅದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದಿ ಕರೆಕ್ಟ್ ಪೇರ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಲಾರ್ಜ್ ಕಲರ್ಲೆಸ್ ಎಂಟಿ ಸೆಲ್ಸ್ ಇನ್ ದಿ ಎಪಿಡರ್ಮಿಸ್ ಆಫ್ ಗ್ರಾಸ್ ಲೀವ್ಸ್ ಅಂತ ಇದೆ. ಸೊ ಇದು ನಥಿಂಗ್ ಬಟ್ ಬುಲಿಫಾರ್ಮ್ ಸೆಲ್ಸ್ ಆಗಬೇಕಿತ್ತು. ನಾರ್ಮಲಿ ವಾಟರ್ ಸ್ಟ್ರೆಸ್ ಆದಾಗ, ಒಂದು ಈಗ ಮೊನೊಕಾಟ್ ಪ್ಲ್ಯಾಂಟ್ನಲ್ಲಿ ವಾಟರ್ ಇಲ್ಲದಿರುವಾಗ ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಬುಲಿಫಾರ್ಮ್ ಸೆಲ್ಸ್ ನಾರ್ಮಲಿ ಫ್ಲಾಸಿಡ್ ಆಗ್ತದೆ. ಅಂದರೆ ಅದು ನೀರನ್ನು ಕಳ್ಕೊಳ್ತಾ ಹೋದಂಗೆ ಆಟೋಮೆಟಿಕ್ಕಾಗಿ ಇನ್ನೂ ಜಾಸ್ತಿ ನೀರು ಹೋಗಬಾರ್ದು, ಹೊರಗೆ ಹೋಗಬಾರ್ದು. ಇಲ್ಲದ್ರೆ ಏನಾಗ್ತದೆ, ಪ್ಲ್ಯಾಂಟ್ ಕಂಪ್ಲೀಟಾಗಿ ಡಿಹೈಡ್ರೇಟ್ ಆಗ್ತದೆ ಅಂತ ಹೇಳಿ ಎಂಟೈರ್ ಲೀಫನ್ನು ಕರ್ಲ್ ಮಾಡಿಬಿಡ್ತದೆ ಇನ್ವರ್ಡ್ಸ್. ಅರ್ಥ ಆಯ್ತಾ? ಮಡ್ಚ್ಕೊಳ್ತದೆ. ಆ್ಯಕ್ಚುಲಿ ಅದು ಬುಲಿಫಾರ್ಮ್ ಸೆಲ್ಸ್ದು ಕೆಲಸ. ಇಲ್ಲಿ ಸಬ್ಸಿಡರಿ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಅಲ್ಲ. ಸಬ್ಸಿಡರಿ ಸೆಲ್ಸ್ ನಾರ್ಮಲಿ ನೀವು ನೋಡ್ತಾರೆ ಸ್ಟೊಮ್ಯಾಟೋದ ಈ ಪೋರ್ಸ್ ಏನಿದೆ ಅಥವಾ ಗಾರ್ಡ್ ಸೆಲ್ ಏನಿದೆ ಅದರ ಸುತ್ತಮುತ್ತ ಇರುವಂಥ ಒಂದು ಸೆಲ್ಸ್ ಅದು. ಓಕೆ, ಇನ್ ಡೈಕಾಟ್ ಲೀವ್ಸ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸರೌಂಡೆಡ್ ಬೈ ಲಾರ್ಜ್ ಥಿಕ್ ವಾಲ್ಡ್ ಸೆಲ್ಸ್. ಅದಕ್ಕೆ ನಾವು ಬಂಡಲ್ ಶೀತ್ ಸೆಲ್ ಅಂತ ಕರಿತೀವಿ ಅಲ್ವಾ? ಬಂಡಲ್ ಶೀತ್ ಸೆಲ್ ನಾರ್ಮಲಿ ಥಿಕ್ ಇರುತ್ತೆ ಆ್ಯಕ್ಚುಲಿ. ಸೊ ನಾರ್ಮಲಿ ಅದು ಈ ವ್ಯಾಸ್ಕ್ಯುಲರ್ ಬಂಡಲ್ಸ್ ಏನಿದೆ ಅದರ ಸುತ್ತಮುತ್ತ ಇರುತ್ತೆ ಆ್ಯಕ್ಚುಲಿ. ಆದರೆ ಇಲ್ಲೇನು ಕೊಟ್ಟಿದ್ದಾರೆ? ಕಂಜಂಕ್ಟಿವ್ ಟಿಶ್ಯೂ ಅಂತ ಕೊಟ್ಟಿದ್ದಾರೆ. ಅಲ್ಲ. ಸೊ ಇದು ನೀವು ಡೈಕಾಟ್ ರೂಟ್ನಲ್ಲಿ ಝೈಲಮ್ ಹಾಗೂ ಫ್ಲೋಯಮ್ ಮಧ್ಯೆ ಇರುವಂಥ ದೊಡ್ಡ ದೊಡ್ಡ ಸೆಲ್ಸ್ ಏನಿದೆ ಅದಕ್ಕೆ ಕಂಜಂಕ್ಟಿವ್ ಸೆಲ್ಸ್ ಅಂತ ಅಥವಾ ಟಿಶ್ಯೂ ಅಂತ ಕರೀತಾರೆ. ಇದನ್ನು ಬರೆದಿಟ್ಕೊಳ್ಳಿ. ಝೈಲಮ್ ಮತ್ತು ಫ್ಲೋಯಮ್ ಡೈಕಾಟ್ ರೂಟ್ನಲ್ಲಿ ಮಧ್ಯ ಝೈಲಮ್ ಮತ್ತು ಫ್ಲೋಯಮ್ ಮಧ್ಯದಲ್ಲಿರುವಂಥ ಟಿಶ್ಯೂಗೆ ಕಂಜಂಕ್ಟಿವ್ ಟಿಶ್ಯೂ. ಬಂಡಲ್ ಶೀತ್ ಸೆಲ್ ಅಂದರೆ ಹೇಳಿದ್ರೆ ಅಲ್ಲೇ ಕೊಟ್ಟಿದ್ದಾನೆ ನೋಡಿ. ಇನ್ ಡೈಕಾಟ್ ಲೀವ್ಸ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸರೌಂಡೆಡ್ ಬೈ ಲಾರ್ಜ್ ಥಿಕ್ ವಾಲ್ಡ್ ಸೆಲ್ಸ್. ಓಕೆ, cells of medullary race that form part of cambial ring interfascicular cambium. 100% ಕರೆಕ್ಟ್ ಆ್ಯಕ್ಚುಲಿ. ಹೌದಲ್ವಾ? ಸೆಕೆಂಡರಿ ಗ್ರೋತ್ ಆಗಬೇಕಾದ್ರೆ ನಾರ್ಮಲಿ ಡೈಕಾಟ್ ಪ್ಲಾಂಟ್ನಲ್ಲಿ ಈ ಇಂಟರ್ಫೆಸಿಕ್ಯುಲರ್ ಕ್ಯಾಂಬಿಯಮ್ಸ್ ಇರುತ್ತೆ. ದಟ್ ಈಸ್ ಆ್ಯಕ್ಚುಲಿ ಪ್ರೆಸೆಂಟ್ ಬಿಟ್ವೀನ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಸೊ ಇದರಿಂದಲೇ ಆ್ಯಕ್ಚುಲಿ ಪ್ಲಾಂಟು ಅಗಲಾಗುತ್ತಾ ಹೋಗುತ್ತೆ. ಅಂದರೆ ಅದಕ್ಕೆ ನಾವು ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. ಆಪ್ಷನ್ 3 ಕರೆಕ್ಟ್ ಪೇರ್ ಆಯಿತು. ಓಕೆ, ನೋಡೋಣ ನೆಕ್ಸ್ಟು. ಲೂಸ್ ಪ್ಯಾರಂಕೈಮಾ ಸೆಲ್ಸ್ ರಪ್ಚರಿಂಗ್ ದ ಎಪಿಡರ್ಮಿಸ್ ಆ್ಯಂಡ್ ಫಾರ್ಮಿಂಗ್ ಎ ಲೆನ್ಸ್ ಶೇಪ್ಡ್ ಓಪನಿಂಗ್ ಇನ್ ಬಾರ್ಕ್ ಅಂತ ಇದೆ. ಅದು ಆ್ಯಕ್ಚುಲಿ ಫೆಲೋಜನ್ ಅಂತ ಹೇಳುವಂಥ ಒಂದು ಸ್ಟ್ರಕ್ಚರ್ ಈ ಥರ ಮಾಡೋದು ಆ್ಯಕ್ಚುಲಿ. ಸೊ ಲೆನ್ಸ್ ಶೇಪ್ಡ್ ಸ್ಟ್ರಕ್ಚರ್ಗೆ ನಾವೇನು ಕರಿತೀವಿ? ಲೆಂಟಿ ಸೆಲ್ಸ್ ಅಂತ ಕರಿತೀವಿ. ದಟ್ ಈಸ್ ಫಾರ್ ಗ್ಯಾಷಿಯಸ್ ಎಕ್ಸ್ಚೇಂಜ್. ಇಲ್ಲಿ ಸ್ಪಂಜಿ ಪ್ಯಾರಂಕೈಮಾ ಕೊಟ್ಟಿದ್ದಾರೆ. ಸ್ಪಂಜಿ ಪ್ಯಾರಂಕೈಮಾ ನಾರ್ಮಲಿ ಡೈಕಾಟ್ ಲೀಫ್ನಲ್ಲಿ ಇರುತ್ತೆ ಆ್ಯಕ್ಚುಲಿ. ಅದೊಂಥರ ಈ ಮೀಸೋಫಿಲ್ ಸೆಲ್ಸ್, ಮಾಡಿಫೈಡ್ ಮೀಸೋಫಿಲ್ ಸೆಲ್ಸ್, ಒಂದು ಪ್ಯಾಲಿಸೈಡ ಪ್ಯಾರಂಕೈಮಾ, ಇನ್ನೊಂದು ಸ್ಪಂಜಿ ಪ್ಯಾರಂಕೈಮಾ ಡೈಕಾಟ್ ಲೀಫ್ನಲ್ಲಿರೋದು. ಡಾರ್ಸಿ ವೆಂಟ್ರಲ್ ಲೀಫ್ ಅಲ್ವಾ? ಡೈಕಾಟ್ ಲೀಫಿಗೆ ಇನ್ನೊಂದು ಹೆಸರು. ಓಕೆ, DNA ಫಿಂಗರ್ ಪ್ರಿಂಟಿಂಗ್ ಇನ್ವಾಲ್ವ್ಸ್ ಐಡೆಂಟಿಫೈಯಿಂಗ್ ಡಿಫರೆನ್ಸಸ್ ಇನ್ ಸಮ್ ಸ್ಪೆಸಿಫಿಕ್ ರೀಜನ್ಸ್ ಇನ್ DNA ಸೀಕ್ವೆನ್ಸ್ ಕಾಲ್ಡ್ ಆಸ್ ರಿಪಿಟೇಟಿವ್ DNA. ಈ ರಿಪಿಟೇಟಿವ್ DNA ಇಂದಲೇ ನಾವು DNA ಫಿಂಗರ್ ಪ್ರಿಂಟಿಂಗ್ ಮಾಡ್ಬೋದು. ಸ್ಯಾಟಲೈಟ್ DNA ಯೂಸ್ ಆಗಲ್ಲ, ಸಿಂಗಲ್ ನ್ಯೂಕ್ಲಿಯೋಟೈಡ್ಸ್ ಯೂಸ್ ಆಗಲ್ಲ, ಪಾಲಿಮಾರ್ಫಿಕ್ DNA ಕೂಡ ಯೂಸ್ ಆಗಲ್ಲ. ಆಪ್ಷನ್ 2 ಕರೆಕ್ಟ್ ಇದೆ. ಇನ್ ಸಮ್ ಮೆಂಬರ್ಸ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಆಫ್ ಫ್ಯಾಮಿಲೀಸ್ ಪೋಲನ್ ಗ್ರೇನ್ಸ್ ರಿಟೈನ್ ದೇರ್ ವಯಬಿಲಿಟಿ ಫಾರ್ ಮಂತ್ಸ್ ಆಫ್ಟರ್ ರಿಲೀಸ್. ಈ ಒಂದು ಕ್ವಶನನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿರೋದು. ಪರ್ಟಿಕ್ಯುಲರ್ಲಿ ಪೋಲನ್ ಗ್ರೇನ್ಸ್ದು ಎಕನಾಮಿಕ್ ಯೂಸಸ್ ಏನಿದೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳಿ NCERT ಅಲ್ಲಿ ಅಲ್ಲೇ ಬರುತ್ತೆ ಆ್ಯಕ್ಚುಲಿ. ಸೊ RLS ಅಂತ ಹೇಳುವಂಥ ಕೋಡಿಂದ ನೆನ್ಪಿಟ್ಕೊಳ್ಳಿ.
ನೆನ್ಪಿಟ್ಕೊಳ್ಳಿ. ಆರ್ ಅಂತ ಹೇಳಿದ್ರೆ ರೊಸೇಸಿಯೆ, ಎಲ್ ಅಂತ ಹೇಳಿದ್ರೆ ಲೆಗ್ಯುಮಿನೇಸಿಯೆ, ಎಸ್ ಅಂತ ಹೇಳಿದ್ರೆ ಸೊಲೆನೇಸಿಯೆ. ಈ 3 ಪ್ಲ್ಯಾಂಟ್ಗಳಲ್ಲಿ ಪೋಲನ್ ಗ್ರೇನ್ಸ್ E1 ಆ್ಯಂಥರಿಂದ ರಿಲೀಸ್ ಆದರೂ ಕೂಡ ಅದು ಸತ್ತು ಹೋಗಲ್ಲ, ವಯಬಿಲಿಟಿ ಇನ್ನೂ ಇರುತ್ತೆ, ಬಹಳ ಮಂತ್ಗಳ ತನಕ ಅದು ಜೀವಂತವಾಗಿರುತ್ತೆ. ಅದು ರೊಸೇಸಿಯೆ, ಲೆಗ್ಯುಮಿನೇಸಿಯೆ, ಇನ್ನೊಂದು ಸೊಲೆನೇಸಿಯೆ. ಇಲ್ಲಿ ಸೊಲೆನೇಸಿಯೆ ಕೊಡಲಿಲ್ಲ, ಅಂದರೆ 4th ಆಪ್ಷನ್ ನೋಡಿದ್ರೆ, ಅಂದರೆ ಪೇರ್ಸ್ ಅಲ್ಲೇ ನೋಡೋದಾದರೆ ಆಪ್ಷನ್ 4 ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಬೋತ್ ATP ಆ್ಯಂಡ್ NADPH ಪ್ಲಸ್ H ಪ್ಲಸ್ ಆರ್ ಸಿಂಥಸೈಸ್ ಡ್ಯೂರಿಂಗ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್. ಹೌದಲ್ವಾ? ಸೊ ಝಡ್ ಸ್ಕೀಮ್ ಆಗಬೇಕಾದ್ರೆ PS2 ಇಂದ PQ ಪ್ಲಾಸ್ಟೋಕ್ಯುನಾನ್, ನಂತರ ಸೈಟೋಕ್ರೋಮ್ B6F, ನಂತರ ಪ್ಲಾಸ್ಟೋಸೈನಿನ್, ನಂತರ PS1ಗೆ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತದೆ. ಆ ಟೈಮ್ನಲ್ಲಿ ಫಸ್ಟ್ ಉತ್ಪತ್ತಿ ಆಗೋದು ಸೈಟೋಕ್ರೋಮ್ B6 ಮೇಲ್ಗಡೆ ATP, ನಂತರ ಉತ್ಪತ್ತಿ ಆಗೋದು ಈ PS1ನಲ್ಲಿ ಒಂದು ಎನ್ಸೈಮ್ ಇರುತ್ತೆ NADP ರಿಡಕ್ಟೇಸ್, ಅದರ ಮುಖಾಂತರ NADPH ಉತ್ಪತ್ತಿ ಆಗ್ತದೆ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನಲ್ಲಿ. ಈಗ ಸೆಕೆಂಡ್ ನೋಡೋದಾದರೆ ಸ್ಟ್ರೋಮಾ ಲ್ಯಾಮೆಲ್ಲಾ ಹ್ಯಾವ್ PS1 ಓನ್ಲಿ. ಹೌದು, PS1 ಮಾತ್ರ ಸ್ಟ್ರೋಮಾ ಲ್ಯಾಮೆಲಾದಲ್ಲಿ ಇರುತ್ತೆ. ಆ್ಯಕ್ಚುಲಿ PS2 ಆಬ್ಸೆಂಟ್ ಇರುತ್ತೆ, ಇದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಲ್ಯಾಕ್ NADP ರಿಡಕ್ಟೇಸ್. ಹೌದು, NADP ರಿಡಕ್ಟೇಸ್ PS1 ಜೊತೆಗೆ ಇರಬೇಕಿತ್ತು, ಆದರೆ ಇಲ್ಲಿ ಇಲ್ಲ. ಸ್ಟ್ರೋಮಾ ಲ್ಯಾಮೆಲಾದಲ್ಲಿ PS1 ಜೊತೆ NADP ರಿಡಕ್ಟೇಸ್ ಇಲ್ಲ. ಹಾಗಿದ್ದ ಪಕ್ಷದಲ್ಲಿ NADPH ಪ್ಲಸ್ ಏನಿದೆ ಅದು ಉತ್ಪತ್ತಿ ಆಗೋದಿಲ್ಲ, ಓನ್ಲಿ ATP ಮಾತ್ರ ಉತ್ಪತ್ತಿ ಆಗ್ತದೆ. ಈ ಕಾನ್ಸೆಪ್ಟ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನಿಂದ ತೆಗೆದಿರುವಂಥ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್, ಗ್ರಾನಾ ಲ್ಯಾಮೆಲ್ಲಾ ಹ್ಯಾವ್ ಬೋತ್ PS1 ಆ್ಯಂಡ್ PS2. ಹೌದಲ್ವಾ? ಥೈಲಾಕಾಯ್ಡ್ನಲ್ಲಿ ನೀವು PS1 ಹಾಗೂ PS2 ಎರಡೂ ಇರ್ತದೆ. ನೆಕ್ಸ್ಟ್, ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಇನ್ವಾಲ್ವ್ಸ್ ಬೋತ್ PS1 ಆ್ಯಂಡ್ PS2. ಇಲ್ಲ, PS2 ಆಬ್ಸೆಂಟ್ ಆ್ಯಕ್ಚುಲಿ, ಓನ್ಲಿ PS1 ಮಾತ್ರ ಇರುತ್ತೆ ಸ್ಟ್ರೋಮಾ ಲ್ಯಾಮೆಲಾದಲ್ಲಿ. ಸೊ ಆಪ್ಷನ್ 4 ಏನಿದೆ ಅದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ರೋಲ್ ಆಫ್ RNA ಪಾಲಿಮರೇಸ್ 3 ಇನ್ ದಿ ಪ್ರಾಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್? ಇದು ಯೂಕ್ಯಾರಿಯೋಟ್ದು. ಯೂಕ್ಯಾರಿಯೋಟ್ಸ್ನಲ್ಲಿ RNA ಪಾಲಿಮರೇಸಲ್ಲಿ 3 ವಿಭಾಗಗಳನ್ನ ಮಾಡ್ತೀವಿ. RNA ಪಾಲಿಮರೇಸ್ 1, ಪಾಲಿಮರೇಸ್ 2, ಪಾಲಿಮರೇಸ್ 3. ಇದರ ರೋಮನ್ ನಂಬರಲ್ಲಿ ಬರ್ಕೋಬೇಕು. ಈಗ ಪ್ರೋಕ್ಯಾರಿಯೋಟ್ಸ್ನಲ್ಲಿ ಈ ಥರ ಡಿವಿಷನ್ ಆಫ್ ಲೇಬರ್ ಇರೋದಿಲ್ಲ. ಒಂದೇ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಮಾತ್ರ ಆ್ಯಕ್ಚುಲಿ ಒಂದು mRNA ಉತ್ಪತ್ತಿ ಮಾಡ್ತದೆ. ಆ್ಯಕ್ಚುಲಿ ಯಾವುದೇ ರೀತಿಯಾಗಿ ಟೈಪ್ಸ್ ಇರೋದಿಲ್ಲ RNA ಪಾಲಿಮರೇಸಲ್ಲಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಈಗ RNA ಪಾಲಿಮರೇಸ್ ಯೂಕ್ಯಾರಿಯೋಟ್ಸ್ ಎಲ್ಲ ನೋಡೋದಾದರೆ ಕ್ಲಿಯರ್ ಕಟ್ ಡಿವಿಷನ್ ಆಫ್ ಲೇಬರ್ ಇರುತ್ತೆ. ಅಂದರೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ RNAನ ಅಥವಾ tRNAನ ಅಥವಾ HNRNA ಉತ್ಪತ್ತಿ ಮಾಡಲಿಕ್ಕೋಸ್ಕರ ನಮಗೆ RNA ಪಾಲಿಮರೇಸ್ 1, RNA ಪಾಲಿಮರೇಸ್ 2, RNA ಪಾಲಿಮರೇಸ್ 3 ಅಂತ ಹೇಳುವಂಥ ಇದಿರುತ್ತೆ. ಸೊ ಇದಕ್ಕೊಂದು ಕೋಡ್ ಕೊಡ್ತೀನಿ, 1 2 3 ಅಂತ ಬರ್ಕೋಬೇಕು. RNA ಪಾಲಿಮರೇಸ್ 1 2 3 ಅಂತ ನೀಟಾಗಿ ಬರ್ಕೋಬೇಕು. ಈ ಸೈಡ್ನಲ್ಲಿ RHT ಅಂತ ಬರ್ಕೋಬೇಕು. R ಅಂತ ಹೇಳಿದ್ರೆ rRNA, H ಅಂತ ಹೇಳಿದ್ರೆ HNRNA, ನೆಕ್ಸ್ಟ್ T ಅಂತ ಹೇಳಿ RHT, T ಅಂದರೆ tRNA. ಇದು ನೆನ್ಪಿಟ್ಕೊಳ್ಳಿ, ಬಹಳ ಸಿಂಪಲ್. ಈಗ ಟ್ರಾನ್ಸ್ಕ್ರೈಬ್ಸ್ rRNA ಅಂತ ಇದೆ. ಸೊ ಯಾವುದು? RNA ಪಾಲಿಮರೇಸ್ 1 R ಅಲ್ವಾ? 1 ಅಂತ ಹೇಳಿದ್ರೆ R ಬಂತು. H ಅಂತ ಹೇಳಿದ್ರೆ RNA ಪಾಲಿಮರೇಸ್ 2 ಏನು ಮಾಡುತ್ತೆ? HNRNA ಇನ್ನೊಂದು ಹೆಸರೇನು? ಪ್ರಿಕರ್ಸರ್ mRNA. ಸೊ ಅದು ಕೂಡ ಆನ್ಸರ್ ಆಗೋದಿಲ್ಲ ಇದಕ್ಕೆ. ಸೊ ಆಪ್ಷನ್ 2 ನೋಡಿ, ಟ್ರಾನ್ಸ್ಕ್ರೈಬ್ಸ್ tRNA ಅಂದರೆ 3 ಬಂತು, RHT. T ಅಂದರೆ 3, tRNA ಅದು 5S rRNA ಆಗಿರ್ಬೋದು ಅಥವಾ ಸ್ಮಾಲ್ ನ್ಯೂಕ್ಲಿಯರ್ RNA ಆಗಿರಬಹುದು ಅಲ್ವಾ? ಸೊ ಅದರದ್ದು ಕೆಲಸ. ಈಗ ಟ್ರಾನ್ಸ್ಕ್ರೈಬ್ಸ್ ಓನ್ಲಿ SNRNA, ಅದು ಆ್ಯಕ್ಚುಲಿ RNA ಪಾಲಿಮರೇಸು ಈ 3ದು ಕೆಲಸ. ಬಟ್ ಆದರೆ ಏನಿದೆ, ರೋಲ್ ಕೇಳಿರೋದು. ಆ್ಯಕ್ಚುಲಿ ರೋಲ್ ಅಂತ ಹೇಳಿದ್ರೆ ಅದ್ರದ್ದು ಎಲ್ಲ ರೋಲ್ಗಳನ್ನ ನೀವು ಮೆನ್ಷನ್ ಮಾಡಬೇಕಾಗ್ತದೆ. tRNA ಉತ್ಪತ್ತಿ ಮಾಡ್ತದೆ, 5S rRNA ಉತ್ಪತ್ತಿ ಮಾಡ್ತದೆ, SNRNA ಕೂಡ ಉತ್ಪತ್ತಿ ಮಾಡ್ತದೆ. ಓನ್ಲಿ SNRNA ಮಾತ್ರ ಉತ್ಪತ್ತಿ ಮಾಡೋದಿಲ್ಲ. ನೆಕ್ಸ್ಟ್ ನೋಡಿ, ಇನ್ ದ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಈಕ್ವೇಷನ್ NT = N0 e⁻⁻RT E ರೆಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಬೇಸ್ ಆಫ್ ನ್ಯಾಚುರಲ್ ಲಾಗರಿದಮ್ಸ್. ಸೊ ನೆನ್ಪಿಟ್ಕೋಬೇಕು, ಈ ಪರ್ಟಿಕ್ಯುಲರ್ ಈಕ್ವೇಷನನ್ನು ಎಲ್ಲಿಂದ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಪೊನೆನ್ಷಿಯಲ್ ಗ್ರೋತ್, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ನೋಡಿರ್ತಿರಲ್ಲ, ಅದರಲ್ಲಿ 2 ಗ್ರೋತ್ ಟೈಪ್ಸ್ ಬರುತ್ತೆ. ಒಂದು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತಿದೆ, ಇನ್ನೊಂದು ವರ್ಹರ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ದು ಈಕ್ವೇಷನ್ ಕೊಟ್ಟಿದ್ದಾನೆ, NT = N0 e⁻⁻RT ಅಂತ ಹೇಳಿ. ಸೊ E ಅಂದರೆ ಏನು ಅಂತ ಕೇಳಿದ್ದಾನೆ, ದ ಬೇಸ್ ಆಫ್ ನ್ಯಾಚುರಲ್ ಲಾಗರಿದಮ್ಸ್. ಬಹಳ ಸಿಂಪಲ್ ಇದೆ. ನವೇಡೇಸ್ ಇಟ್ ಈಸ್ ಪಾಸಿಬಲ್ ಟು ಡಿಟೆಕ್ಟ್ ದ ಮ್ಯೂಟೇಟೆಡ್ ಜೀನ್ ಕಾಸಿಂಗ್ ಕ್ಯಾನ್ಸರ್ ಬೈ ಅಲೋವಿಂಗ್ ರೇಡಿಯೋಆಕ್ಟಿವ್ ಪ್ರೋಬ್ ಟು ಹೈಡ್ರಲೈಸ್ its complementary DNA in a clone of cells followed by its detection using autoradiography because ಅಂತ ಕೊಟ್ಟಿದ್ದಾರೆ. ಸೊ ಯಾಕಂತ ಹೇಳಿದ್ರೆ ಈ ಮ್ಯೂಟೇಟೆಡ್ ಜೀನ್ನಲ್ಲಿ ಈ ನಾವು ಹಾಕಿರುವಂಥ ರೇಡಿಯೋ ಆಕ್ಟಿವ್ ಪ್ರೋಬ್ ಏನಿದೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿರುವಂಥ ಬೇಸೇ ಇರೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಆ ಪ್ರೋಬು ಈ ಮ್ಯೂಟೇಟೆಡ್ DNA ಬೈಂಡ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಡಬಲ್ ಸ್ಟ್ಯಾಂಡರ್ಡ್ DNA ಸಿಗೋದೇ ಇಲ್ಲ PCR ಅಲ್ಲಿ. ಸೊ ಆಪ್ಷನ್ 3, ಮ್ಯೂಟೇಟೆಡ್ ಜೀನ್ ಡಸ್ ನಾಟ್ ಅಪಿಯರ್ ಆನ್ ಎ ಫೋಟೋಗ್ರಾಫಿಕ್ ಫಿಲ್ಮ್ ಆ್ಯಸ್ ದ ಪ್ರೋಬ್ ಹ್ಯಾಸ್ ನೋ ಕಾಂಪ್ಲಿಮೆಂಟಾರಿಟಿ ವಿತ್ ಇಟ್
ಅಲ್ವಾ. ಪ್ರೋಬಿಗೂ ಹಾಗೂ ಈ ಮ್ಯೂಟೇಟೆಡ್ ಜೀನ್ ಏನಿದೆ ಅದಕ್ಕೆ ಕಾಂಪ್ಲಿಮೆಂಟಾರಿಟಿ ಇಲ್ಲ, ಯಾಕಂದರೆ ಅಲ್ಲಿ ಮ್ಯೂಟೇಷನ್ ಆಗಿಬಿಟ್ಟಿದೆ, ಅಂದರೆ ಹೊಸ ಸೀಕ್ವೆನ್ಸ್ ಇದೆ ಅಥವಾ ಹೊಸ ಬೇಸ್ ಪೇರ್ಸ್ ಇದೆ ಅಥವಾ ಹೊಸ ಬೇಸ್ ಇದೆ, ಬೇಸ್ ಪೇರ್ಸ್ ಅಲ್ಲ ಬೇಸ್ ಇದೆ. ಸೊ ಇದು ಯಾವುದು ಪ್ರೋಬು ಬೈಂಡ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಈ ಕಡೆ ಪ್ರೋಟೀನ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ನ್ಯೂಕ್ಲಿಕ್ ಆ್ಯಸಿಡ್, ಪಾಲಿಸ್ಯಾಕರೈಡ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೋಟೀನ್ ನೋಡೋದಾದರೆ ಆಬ್ವಿಯಸ್ಲಿ ಇರುವಂಥ ಬಾಂಡ್ಸ್ ಯಾವುದು ಅಮೈನೋ ಆ್ಯಸಿಡ್ಗಳ ಮಧ್ಯದಲ್ಲಿ ಅಂತ ಹೇಳಿದ್ರೆ ಪೆಪ್ಟೈಡ್ ಬಾಂಡ್. ಪ್ರೋಟೀನ್ ಅಂದರೆ ಏನು? ಇಟ್ಸ್ ಎ ಲಿಂಕ್ ಆಫ್ ಮೆನಿ ಅಮೈನೋ ಆ್ಯಸಿಡ್ಸ್ ಅಲ್ವಾ, ಒಂದು ಲಾಂಗ್ ಚೈನ್, ಅದು ಪಾಲಿಪೆಪ್ಟೈಡ್ ಚೈನ್ ಸಿಗುತ್ತೆ. ಇಲ್ಲಿ ಪೆಪ್ಟೈಡ್ ಬಾಂಡ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬಿಟ್ವೀನ್ ದ 2 ಅಮೈನೋ ಆ್ಯಸಿಡ್ ಪೆಪ್ಟೈಡ್ ಬಾಂಡ್ ಉತ್ಪತ್ತಿ ಆಗಲಿಕ್ಕೆ ಒಂದು ಎನ್ಸೈಮ್ ಬೇಕು, ಅದರ ಹೆಸರು ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್. ಇದು ನೀವು ಟ್ರಾನ್ಸ್ಲೇಷನ್ ಕಾನ್ಸೆಪ್ಟಲ್ಲಿ ನೋಡ್ತೀರಿ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತಿದೆ. C ಇದ್ದರೆ ಮಾತ್ರ ಅದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್. ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನಲ್ಲಿ ಡಬಲ್ ಬಾಂಡ್ಸ್ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇದು ಬಯೋಮಾಲಿಕ್ಯೂಲ್ಸ್ ಕಾನ್ಸೆಪ್ಟಿಂದ ತೆಗೆದಿರುವಂಥ ಕ್ವಶನ್, ಇದು ಲಿಪಿಡ್ಸಿಂದ. ನ್ಯೂಕ್ಲಿಕ್ ಆ್ಯಸಿಡ್, ಇದೆಲ್ಲ ಆ್ಯಕ್ಚುಲಿ ಕ್ವಶನ್ ಬಯೋಮಾಲಿಕ್ಯೂಲ್ಸ್ದೆ. ನ್ಯೂಕ್ಲಿಕ್ ಆ್ಯಸಿಡ್ ಅಂತಿದೆ, ಅದು ಅದರಲ್ಲಿ ಇರುವಂಥ ಬಾಂಡ್ಸ್ ಯಾವುದಪ್ಪ? ಎಸ್ಟರ್ ಬಾಂಡ್ಸ್ ಅಲ್ಲ, ಫಾಸ್ಫೋ ಡೈ ಎಸ್ಟರ್ ಬಾಂಡ್ಸ್, ಅದು ನೆನ್ಪಿಟ್ಕೊಳ್ಳಿ. ಪಾಲಿಸ್ಯಾಕರೈಡಲ್ಲಿ ನಾರ್ಮಲಿ ಗ್ಲೈಕೋಸಿಡಿಕ್ ಬಾಂಡ್ಸ್ ಇರುತ್ತೆ. ಪಾಲಿಸ್ಯಾಕರೈಡ್ ಬಹಳ ಇಂಪಾರ್ಟೆಂಟ್. ಸೆಲ್ಯುಲೋಸ್ ಇಸ್ ಮೇಡ್ ಅಪ್ ಆಫ್ ಅಂತ ಕೇಳ್ಬಿಡ್ತಾರೆ. ಅದು ಇದರಿಂದ ಯಾವುದರಿಂದ? ಗ್ಲೂಕೋಸಿಂದ. ಗ್ಲೂಕೋಸ್ ಯೂನಿಟ್ಸ್ ಎಲ್ಲ ಲಿಂಕ್ ಆಗಿರುತ್ತೆ ಗ್ಲೈಕೋಸಿಡಿಕ್ ಬಾಂಡಿಂದ. ಸೊ ಅದು ಸೆಲ್ಯುಲೋಸ್. ಈಗ ಫಾರ್ ಎಕ್ಸಾಂಪಲ್ ಇನ್ಯುಲಿನ್ ಈಸ್ ಎ ಪಾಲಿಮರ್ ಆಫ್ ಅಂತ ಕೇಳಿದರೆ ಅದು ಫ್ರುಕ್ಟೋಸ್, ಅದು ಕೂಡ ನೆನ್ಪಿಟ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಓಕೆ, ಆಪ್ಷನ್ 1 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರಿಂದ ತೆಗೆದಿರುವಂಥದ್ದು. ಸೆಲ್ ಸೈಕಲ್ ಅಂತ ಕೇಳಿದ್ದಾರೆ. ಓಕೆ, ಎಸ್ ಫೇಸ್ ಇದೆ, G2 ಫೇಸ್ ಇದೆ, ಕೋಶೆಂಟ್ ಸ್ಟೇಜ್ ಇದೆ, G1 ಫೇಸ್ ಇದೆ ಅಲ್ವಾ. ಎಸ್ ಫೇಸ್ ಅಂದರೆ ಸಿಂಥೆಟಿಕ್ ಫೇಸ್. ಇಲ್ಲಿ ಏನಾಗ್ತದೆ? DNA ರೆಪ್ಲಿಕೇಶನ್ ಆಗ್ತದೆ. ನಾನೊಂದು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಟ್ರಿಕ್ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿ. ಸೊ DNA ರೆಪ್ಲಿಕೇಶನ್ ನೇರವಾಗಿ ಹೋಗ್ಬೋದು. ಸೊ G2 ಫೇಸ್ನಲ್ಲಿ ಏನಾಗ್ತದೆ? ಸೊ ನಾರ್ಮಲಿ ಈಗ ನೀವು G2 ಫೇಸ್ನಲ್ಲಿ ಕೆಲವು ಪ್ರೋಟೀನ್ಸ್ಗಳು ಉತ್ಪತ್ತಿ ಆಗ್ತದೆ ಆ್ಯಕ್ಚುಲಿ ಅಲ್ವಾ. ಕೋಶೆಂಟ್ ಸ್ಟೇಜ್ ಅಂದರೆ ಒಂಥರ ಇನ್ಆ್ಯಕ್ಟಿವ್ ಸ್ಟೇಟ್ ಅದು, ಬಟ್ ಸೆಲ್ಸ್ ಮೆಟಬಾಲಿಕಲಿ ಆ್ಯಕ್ಟಿವ್ ಇರ್ತದೆ. ಸೊ ಕೋಶೆಂಟ್ ಸ್ಟೇಜ್ ಇನ್ಆ್ಯಕ್ಟಿವ್ ಫೇಸ್. G1 ಫೇಸ್ನಲ್ಲಿ ನಾರ್ಮಲಿ ಇದೊಂದು ಇಂಟರ್ವಲ್ ಅಲ್ವಾ. ಸೊ ಮೈಟೋಸಿಸ್ ಹಾಗೂ ಈ ನೆಕ್ಸ್ಟ್ ಫೇಸ್ ಏನಿದೆ, ಈ ಎಸ್ ಫೇಸ್ ಏನಿದೆ, ಅದರ ನಡುವೆ ಇರುವಂಥ ಒಂದು ಫೇಸ್, ಅದು ಇಂಟರ್ವಲ್ ಬಿಟ್ವೀನ್ ಮೈಟೋಸಿಸ್ ಆ್ಯಂಡ್ ಇನಿಷಿಯೇಷನ್ ಆಫ್ DNA ರೆಪ್ಲಿಕೇಶನ್ ಅಲ್ವಾ. ಸೊ ಹಾಗೆ ನೋಡಿದ್ರೆ ಆಪ್ಷನ್ 3 ಕರೆಕ್ಟ್ ಇದೆ. ಈ ವಿಡಿಯೋದ ಕೊನೆಯ ಕ್ವಶನ್ ನೋಡಿ, ಪ್ಲಾಸ್ಮಿಡ್ PBr322 ಹ್ಯಾಸ್ PST1 ರೆಸ್ಟ್ರಿಕ್ಷನ್ ಎನ್ಸೈಮ್ ಸೈಟ್ ವಿತ್ ಇನ್ ಜೀನ್ ಆಂಫಿಸೆಲಿನ್ ರೆಸಿಸ್ಟೆಂಟ್ ದಟ್ ಕಾನ್ಫರ್ಸ್ ಆಂಫಿಸೆಲಿನ್ ರೆಸಿಸ್ಟೆನ್ಸ್. ಅರ್ಥ ಮಾಡ್ಕೊಳ್ಳಿ ಈ ಸ್ಟೇಟ್ಮೆಂಟನ್ನು. ಈಗ PBr322ನ ಫಸ್ಟ್ ನೀವು ಸ್ಟ್ರಕ್ಚರನ್ನು ಇಮ್ಯಾಜಿನೇಷನ್ ಮಾಡಬೇಕು. ಆ ಪರ್ಟಿಕ್ಯುಲರ್ ಒಂದು PBr322ನಲ್ಲಿ ಬಹಳಷ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ಗಿರುವಂಥ ರೆಕಗ್ನೈಸೇಷನ್ ಸೈಟ್ ಅಥವಾ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ಗಳು ಇರ್ತದೆ. ಇಲ್ಲಿ PST1 ಮಾತ್ರ ರೆಸ್ಟ್ರಿಕ್ಷನ್ ಎನ್ಸೈಮ್ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಅದೇ PST1 ರಿಸ್ಟ್ರಿಕ್ಷನ್ ಎನ್ಸೈಮ್ದು ಸೈಟ್ನಲ್ಲಿ ಒಂದು ಜೀನ್ ಇದೆ PBr322ನಲ್ಲಿ, ಅದರ ಹೆಸರು ಆಂಫಿಸೆಲಿನ್ ರೆಸಿಸ್ಟೆಂಟ್ ಜೀನ್. ಅಂದರೆ ಈಗ PBr322ನ ನಾನು ತೆಗೆದುಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಆಂಫಿಸೆಲಿನ್ಗೆ ಹಾಕಿದರೆ ಏನೂ ಆಗೋದಿಲ್ಲ PBr322ಗೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಆಂಫಿಸೆಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಅದು ಆಂಫಿಸೆಲಿನನ್ನು ನ್ಯೂಟ್ರಲ್ ಮಾಡಿಬಿಡ್ತದೆ ಆ್ಯಂಟಿಬಯೋಟಿಕನ್ನು, ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಆಂಫಿಸೆಲಿನ್ ರೆಸಿಸ್ಟೆಂಟ್ ಜೀನ್ ಇರುವ ಕಡೆ PBr322ನಲ್ಲಿ ಅಲ್ಲೇ PST1 ರಿಸ್ಟ್ರಿಕ್ಷನ್ ಎನ್ಸೈಮ್ದು ರೆಕಗ್ನೈಸೇಷನ್ ಸೈಟ್ ಇದೆ. ಈಗ ನಾನು PST1 ಅಲ್ಲಿ ಬಿಟ್ಟರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ DNA ಕಟ್ ಮಾಡಿಬಿಡ್ತದೆ. ಆಗ ಕಟ್ ಆಗಿಬಿಟ್ರೆ ಅಲ್ಲಿ ಆಂಫಿಸೆಲಿನ್ ರೆಸಿಸ್ಟೆಂಟ್ ಜೀನ್ ಕೂಡ ಡಿಲೀಟ್ ಆಗಿಬಿಡ್ತದೆ, ಅಂದರೆ ಅದು ಸಹ ಹೊರಗೆ ಬಂದುಬಿಡ್ತದೆ. ಹಾಗಾದರೆ ಈಗ PBr322 ಆಫ್ಟರ್ ಟ್ರೀಟಿಂಗ್ ವಿತ್ PST1 ಈಗ ನಾನು ಆ್ಯಂಟಿಬಯೋಟಿಕ್ ಆಂಫಿಸೆಲಿನ್ಗೆ ಬಿಟ್ಟರೆ ಏನಾಗ್ತದೆ? ಆ PBr322 ಇರೋದೇ ಇಲ್ಲ, ಡಿಸ್ಟ್ರಾಯ್ ಆಗಿಬಿಡ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಆಂಫಿಸೆಲಿನ್ಗೆ ರೆಸಿಸ್ಟೆಂಟ್ ಮಾಡುವಂಥ ಜೀನೇ ಇಲ್ಲ, ಹೌದಲ್ವಾ? ಸಿಂಪಲ್. ಇಫ್ ದಿಸ್ ಎನ್ಸೈಮ್ ಈಸ್ ಯೂಸ್ಡ್ ಫಾರ್ ಇನ್ಸರ್ಟಿಂಗ್ ಎ ಜೀನ್ ಫಾರ್ ಬೀಟಾ ಗ್ಯಾಲಕ್ಟೋಸೈಡ್ ಪ್ರೊಡಕ್ಷನ್. ಈಗ ಇದೇ ನಾನೀಗ ಎನ್ಸೈಮನ್ನು ಯೂಸ್ ಮಾಡಿಕೊಂಡು, ಯಾವ ಎನ್ಸೈಮ್ PST1 ಯೂಸ್ ಮಾಡಿಕೊಂಡು ಈಗ PBr322 ಕಟ್ ಮಾಡಿದರೆ ಏನಾಗ್ತದೆ? ಯಾಕೆ ಕಟ್ ಮಾಡ್ತೀನಿ? ಒಂದು ಹೊಸ ಜೀನನ್ನು ಅಲ್ಲಿಗೆ ಲೈಗೇಟ್ ಮಾಡಲಿಕ್ಕೆ, ಬೀಟಾ ಗ್ಯಾಲಕ್ಟೋಸೈಡ್ ಉತ್ಪತ್ತಿ ಮಾಡುವಂಥ ಒಂದು ಜೀನನ್ನು ಅಲ್ಲಿ ಲೈಗೇಟ್ ಮಾಡಲಿಕ್ಕೆ ಯೂಸ್ ಮಾಡಿಬಿಟ್ರೆ ಅಲ್ಲಿ ಆಂಫಿಸೆಲಿನ್ಗೆ ರೆಸಿಸ್ಟೆಂಟ್ ಮಾಡುವಂಥ ಜೀನ್ ಕೂಡ ಡಿಲೀಟ್ ಆಗ್ತದೆ. ಇದಕ್ಕೆ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಅಂತ ಕರಿತೀವಿ, ಹೌದಲ್ವಾ? ಯಾವಾಗ ನಾವು ಒಂದು ಹೊಸ ಜೀನನ್ನು ಒಂದು ಪ್ಲಾಸ್ಮಿಡ್ಗೆ ಹಾಕ್ತೀವೋ ಅಲ್ಲಿ ಆಲ್ರೆಡಿ ಒಂದು ಜೀನ್ ಇರುತ್ತೆ, ಅದನ್ನು ನಾವು ತೆಗಿಬೇಕಾಗ್ತದೆ. ಸೊ ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ನಾವು ಹೊಸ ಜೀನನ್ನು ಲೈಗೇಟ್ ಮಾಡಬೇಕಾಗ್ತದೆ. ಹಾಗಾದರೆ ಅಲ್ಲಿ ಇರುವಂಥ ಹಳೆ ಜೀನ್ ಏನಾಯಿತು? ಇನ್ಆಕ್ಟಿವೇಟ್ ಆಯಿತು. ಸೊ ಬಿಕಾಸ್ ಆಫ್ ದಿ ಇನ್ಸರ್ಷನ್ ಆಫ್ ಎ ನ್ಯೂ ಜೀನ್, ಇನ್ಆಕ್ಟಿವೇಷನ್ ಆಫ್ ಎ ಓಲ್ಡ್ ಜೀನ್, ಇನ್ಸರ್ಷನಲ್ ಇನ್ಆಕ್ಟಿವೇಷನ್. ಓಕೆ, ಆ್ಯಂಡ್ ದ ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಈಸ್ ಇನ್ಸರ್ಟೆಡ್ ಇನ್ ಅನ್ ಈಕೋಲೈ. ಈಗ ನಾವೀಗ ರೀಕಾಂಬಿನೆಂಟ್ DNA ಮಾಡಿದ್ವಿ. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈಕೋಲೈ ಬ್ಯಾಕ್ಟೀರಿಯಾಕ್ಕೆ ಹಾಕ್ತೀನಿ. ನಂತರ ನಾನು ಇದನ್ನು ಈ ಆಂಫಿಸೆಲಿನ್ ಅಂತ ಹೇಳುವಂಥ ಒಂದು ಕೆಮಿಕಲಲ್ಲಿ ಬಿಟ್ಟರೆ ಈಕೋಲೈ ಬದುಕ್ತದ, ಸಾಯ್ತದ?
ಆ್ಯಕ್ಚುಲಿ ಸತ್ತು ಹೋಗ್ತದೆ. ಯಾಕೆ ಹೇಳಿ, ಅಲ್ಲಿ ಆಂಫಿಸೆಲಿನ್ಗೆ ರೆಸಿಸ್ಟೆಂಟ್ ಮಾಡುವಂಥ ಜೀನೇ ಇಲ್ಲ. ಇಟ್ ವಿಲ್ ನಾಟ್ ಬಿ ಏಬಲ್ ಟು ಕಾನ್ಫರ್ ಆಂಫಿಸೆಲಿನ್ ರೆಸಿಸ್ಟೆನ್ಸ್ ಟು ದ ಹೋಸ್ಟ್ ಸೆಲ್ ಯಾವುದು ಈಕ್ವಲೆ. ಸೊ ಆಪ್ಷನ್ 1 ಈಸ್ ಅವರ್ ಕರೆಕ್ಟ್ ಆನ್ಸರ್. ಸೊ ನೋಡೋಣ, ದ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ವಿಲ್ ಹ್ಯಾವ್ ದ ಎಬಿಲಿಟಿ ಟು ರೆಸಿಸ್ಟ್ ಆಂಫಿಸೆಲಿನ್ ಆಸ್ ವೆಲ್ ಆಸ್ ಪ್ರೊಡ್ಯೂಸ್ ಬೀಟಾ ಗ್ಯಾಲಕ್ಟೋಸೈಡ್. ಇಂಪಾಸಿಬಲ್ ಆ್ಯಕ್ಚುಲಿ ಅಲ್ವಾ. ಇಟ್ ವಿಲ್ ಲೀಡ್ ಟು ಲೈಸಿಸ್ ಆಫ್ ದಿ ಹೋಸ್ಟ್ ಸೆಲ್. ಅದು ಲೈಸಿಸ್ ಅಂತೂ ಆಗೋದಿಲ್ಲ ಆ್ಯಕ್ಚುಲಿ, ಇಂಪಾಸಿಬಲ್ ಆ್ಯಕ್ಚುಲಿ. ಓಕೆ, ಸೊ ಲೈಸಿಸಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಟ್ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಎ ನಾವಲ್ ಪ್ರೋಟೀನ್ ವಿತ್ ಡ್ಯುವೆಲಬಿಲಿಟಿ. ಆಗೋದೇ ಇಲ್ಲ ಆ್ಯಕ್ಚುಲಿ, ಇಂಪಾಸಿಬಲ್. ಯಾಕಂದರೆ ಈ ಕೊಲೆ ಬದುಕೋದೇ ಇಲ್ಲ ಅಲ್ಲಿ. ಇನ್ನು ಪ್ರೋಟೀನ್ ಹೇಗೆ ಉತ್ಪತ್ತಿ ಮಾಡ್ತದೆ? ಇಂಪಾಸಿಬಲ್. ಆಪ್ಷನ್ 1 ಕರೆಕ್ಟ್ ಇದೆ. ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ವಿಡಿಯೋ ಸೆಷನ್. ಐ ಹೋಪ್ ಯು ಲೈಕ್ಡ್ ಇಟ್. ಇನ್ನೇನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.